ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ವೀಕ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಬೆಂಬಲಿಸಿ. ಟೈಮ್ ಸರಿ ಇಲ್ದಿದ್ದಾಗ ಏನ್ ಮಾಡೋದಕ್ಕೆ ಹೋದ್ರೂ ಎಡವಟ್ಟಾಗ್ಬಿಡುತ್ತೆ. ಕಾಂಗ್ರೆಸ್ಗೂ ಅದೇ ಸಮಸ್ಯೆ ಆಗಿರೋದು. ಶನಿ ಹೆಗಲೇರಿ ಕೂತ್ ಬಿಟ್ಟಿದ್ದಾನೆ. ಗ್ರಹಚಾರವೇ ಸರಿ ಇಲ್ಲ. ಎಲೆಕ್ಷನ್ ಹತ್ರ ಬರ್ತಿದೆ. ಚುನಾವಣೆಗೆ ಇಳಿಬೇಕಂದ್ರೆ ಪಕ್ಷದಲ್ಲಿ ದುಡ್ಡು ಚೆನ್ನಾಗಿರ್ಲೇಬೇಕು. ಇರೋದು 3 ಮತ್ತೊಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಆ 400 ಕೋಟಿ ಹಣ ಇಟ್ಕೊಂಡಿದ್ದ ಸಂಸದನ ಮೇಲೆ ರೇಡ್ ಆಗಿದೆ. ಇದೆಲ್ಲದರ ನಂತರ ಕಾಂಗ್ರೆಸ್ ಪಕ್ಷ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿತ್ತು. ಡೊನೇಟ್ ಫಾರ್ ದೇಶ್ ಅಂತ, ದೇಶಕ್ಕಾಗಿ ದೇಣಿಗೆ ಅಂತ. ನಾವು ಬಿಜೆಪಿಯನ್ನ ಸೋಲ್ಸೋದಕ್ಕೆ ಹೊರಟಿದೀವಿ, ನಮಗೆ ಚುನಾವಣೆ ಎದುರಿಸೋದಕ್ಕೆ ಹಣ ನೀಡಿ ಅಂತ ಕಾಂಗ್ರೆಸ್ ಹೈಟೆಕ್ ಆಗಿ ಭಿಕ್ಷಾಟನೆ ಆರಂಭಿಸಿತ್ತು. ಆದ್ರೆ ಪಾಪ ಹೇಳಿಕೊಳ್ಳುವಷ್ಟು ದೇಣಿಗೆ ಏನ್ ಬಂದಿಲ್ಲ. ಜನವರಿ 5ನೇ ತಾರೀಕಿನವರೆಗೂ ಕೇವಲ 11 ಕೋಟಿ ರೂಪಾಯಿ ಅಷ್ಟೇ ಬಂದಿತ್ತು. ಏನೋ ಒಂದಷ್ಟು ಕಾಸು ಬರುತ್ತೆ ಅನ್ಕೊಂಡ್ರೆ ತೀರಾ ಕಡಿಮೆ ಮಟ್ಟದಲ್ಲಿ ಕಲೆಕ್ಷನ್ ಆಯಿತು. ಈಗ ವಿಷಯ ಏನಂದ್ರೆ, ಆಯ್ಕೊಂಡು ತಿನ್ನೋರ ಜೊತೆ ಕಿತ್ಕೊಂಡು ತಿಂದ್ರು ಅಂದ ಹಾಗೆ ಪಾಪ 11 ಕೋಟಿ ಹಣನು ಯಾರ್ದೋ ಪಾಲಾಗಿ ಹೋಗಿದೆ. ಕಾಂಗ್ರೆಸ್ ಪಕ್ಷವನ್ನ ಆರ್ಥಿಕವಾಗಿ ಬಲಪಡಿಸೋದಕ್ಕೆ ಈ ಆಂದೋಲನ ಮಾಡ್ಕೊಂಡ್ರು. ಅದಕ್ಕೆ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚಾಲನೆ ಕೂಡ ಕೊಟ್ಟಿದ್ರು. ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದು 138 ವರ್ಷ ಆಗಿದ್ರಿಂದ 138 ರೂಪಾಯಿ, 1380 ರೂಪಾಯಿ ಅಥವಾ 13,800 ರೂಪಾಯಿ ಫಿಕ್ಸ್ ಮಾಡಿದ್ರು. ಅದಕ್ಕೆ ಒಂದು ವೆಬ್ಸೈಟ್ ಕೂಡ ಮಾಡ್ತಾರೆ, QR ಕೋಡ್ ಕೂಡ ಇಡ್ತಾರೆ. ಅದರಲ್ಲಿ ಕಾಂಗ್ರೆಸ್ ನಾಯಕರು ಕಂಪಲ್ಸರಿಯಾಗಿ ಡೊನೇಟ್ ಮಾಡಲೇಬೇಕಿತ್ತು. ಈಗ ವಿಷಯ ಏನಂದ್ರೆ, ಕಾಂಗ್ರೆಸ್ ಡೊನೇಷನ್ಗೆ ಅಂತ ಶೇರ್ ಮಾಡಿದ್ದ ಲಿಂಕ್ ಏನಿದೆ, ಆ ಲಿಂಕ್ ಅವ್ರದ್ದು ಅಲ್ವೇ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ ಶುರುವಾಗಿದೆ. ಅಧಿಕೃತ ವೆಬ್ಸೈಟ್ ಅನ್ನ ಪ್ರಚಾರ ಮಾಡೋದ್ರ ಬದಲಾಗಿ ಫೇಕ್ ವೆಬ್ಸೈಟ್ ಅನ್ನ ಪ್ರಚಾರ ಮಾಡುತ್ತೆ. ಯಾರ್ಯಾರು ಕಾಂಗ್ರೆಸ್ಗೆ ಅಂತ ದುಡ್ಡು ಕಳಿಸಿದ್ರು, ಈವನ್ ಕಾಂಗ್ರೆಸ್ ನಾಯಕರು ದೇಣಿಗೆ ಕೊಟ್ಟ ದುಡ್ಡು ಕೂಡ ಕಂಡವರ ಪಾಲಾಗಿದೆ. ದುರಂತ ಅಂದ್ರೆ ಇದೇ ನೋಡಿ. ರಾಹುಲ್ ಗಾಂಧಿ ಭಾರತ್ ನ್ಯಾಯ್ ಅಂತ ಯಾತ್ರೆಯನ್ನ ಶುರು ಮಾಡೋರಿದ್ದಾರೆ. ಅದಕ್ಕಾಗಿ ಮುಂಚಿತವಾಗಿ ಕಾಂಗ್ರೆಸ್ ವಿಶೇಷ ಕರಪತ್ರವನ್ನ ಬಿಡುಗಡೆ ಮಾಡಿತ್ತು. ಆ ಕರಪತ್ರದಲ್ಲಿ QR ಕೋಡ್ ಮತ್ತು ಡೊನೇಟ್ ಫಾರ್ ದೇಶ್ ವೆಬ್ಸೈಟ್ನ URL ಅನ್ನ ಸಹ ಹಾಕಿದ್ರು. ಈಗ ಅದೆರಡೂ ತಪ್ಪಾಗಿದೆ ಅನ್ನೋದು ಗೊತ್ತಾಗಿದೆ. ಅಧಿಕೃತ ಡೊನೇಟ್ ಫಾರ್ ದೇಶ್ ಅಭಿಯಾನದ URL donateinc.in ಆಗಿದೆ. ಆದ್ರೆ ಕರಪತ್ರದಲ್ಲಿ donateinc.co.in ಅಂತ ಪ್ರಿಂಟ್ ಮಾಡಿದ್ದಾರೆ. ಜೊತೆಗೆ ಆ QR ಕೋಡ್ ಸಹ ಫೇಕ್. ಇದು ಕಾಂಗ್ರೆಸ್ ಪಕ್ಷಕ್ಕೆ ಯಾಮಾರಿಸಿ ಅವರಿಗೆ ಬರೋ ದೇಣಿಗೆಯನ್ನ ಹೊಡೆಯೋದಕ್ಕೋಸ್ಕರ ಮಾಡಿರುವಂಥ ನಕಲಿ ವೆಬ್ಸೈಟ್ ಅನ್ನೋದು ಸ್ಪಷ್ಟ. ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ದೇಣಿಗೆ ಕೊಡಬೇಕು ಅಂತಿದ್ರೆ ಸ್ವಲ್ಪ ಜಾಗೃತೆಯಿಂದ ಇರಿ. ಸ್ವತಃ ರಾಹುಲ್ ಗಾಂಧಿ ಈ ಕರಪತ್ರವನ್ನ ಪ್ರಚಾರ ಮಾಡ್ತಿರೋದ್ರಿಂದ ಇದು ಫೇಕ್ ಅಂತ ಯಾರೂ ಸಾಧಾರಣ ಅನುಮಾನ ಪಡೋದಿಲ್ಲ. ರಾಹುಲ್ ಗಾಂಧಿಯನ್ನ ನಂಬಿ ದುಡ್ಡು ಹಾಕ್ತಾರೆ. ಗೂಗಲ್ ಪೇನಲ್ಲಿ ಟ್ರಾನ್ಸಾಕ್ಷನ್ ಕೊನೆಯಲ್ಲಿ ಕೂಡ ಪೇಯಿಂಗ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಲೇ ತೋರಿಸುತ್ತೆ. ಆದ್ರೆ ಕೆಳಗೆ ಬ್ಯಾಂಕಿಂಗ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ಇದು ಸ್ಕ್ಯಾಮ್ ಅಂತ. ಅಲ್ಲಿ ಬರೋದು ರೋಜ್ ಕ್ಯಾಶ್ ಅನ್ನೋ ಹೆಸರು. ಕಾಂಗ್ರೆಸ್ಗೆ ಅಂತ ಹಾಕಿದ ದುಡ್ಡು ಈಗ ಯಾರಿಗ್ ಹೋಯ್ತೋ ಏನೋ. ವಿಚಿತ್ರ ಅಂದ್ರೆ ಕಾಂಗ್ರೆಸ್ಗೆ ಈಗಾಗಲೇ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಆದ್ರೂ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಪಾಪ
ಮುಜುಗರ ಆಗತ್ತಂತ ಇರಬಹುದು. ಆದರೂ ಕಂಪ್ಲೇಂಟ್ ಕೊಡಲೇಬೇಕು. ನ್ಯಾಯ ಯಾತ್ರಾ ಅಂತ ಮಾಡ್ತಾ ಇದ್ದೀರಾ, ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಆ ದೇವ್ರು ಕೂಡ ಮೆಚ್ಚೋದಿಲ್ಲ ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.